ನಾವು ಗಮನಿಸ್ತಿಲ್ಲ. ನಾವು ನಮ್ಮ ಮಕ್ಕಳ ಜೊತೆ ಕೂಡ ಈ ಹಾಲು ನೀರಿನ ಕತೆ ಏನ್ ಹೇಳ್ತಿದ್ದೇನೆ, ನಮ್ಮ ಕುಟುಂಬದವರ ಜೊತೆ, ಮುಖ್ಯವಾಗಿ ಸಂಗಾತಿ ಮಕ್ಕಳ ಜೊತೆ ಹಾಲು ನೀರಿನ ತರ ಇಲ್ಲ ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ಆಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ. ನೀರು ಹೇಳ್ತಂತೆ, ನನಗೆ ನೀನು ಮಾಡಿದ ಈ ಒಂದು ಭಾವ ನನಗೆ ಬೆಲೆ ತಂದು ಕೊಟ್ಟಿರೋದು. ನಿನ್ ಜೊತೆ ನಾನು ಸೇರ್ತಿದ್ದಾಗೆ ನಿಂತನವನ್ನೆಲ್ಲ ನನ್ನ ಜೊತೆಗೆ ನೀನು ಹಂಚ್ಕೊಬಿಟ್ಟೆ. ಅದರಿಂದ ಇನ್ಮೇಲೆ ನನ್ನನ್ನ ನೀರು ಕಾಯಿಸ್ದಾಗೆಲ್ಲ, ಹಾಲು ಕಾಯಿಸ್ತಾರಲ್ವಾ, ಮೊದಲು ಗಾವಿಯಾಗಿ ಹೊರಟೋಗ್ತೇನೆ, ನಾನು ನಿನ್ನನ್ನು ಮಾತ್ರ ಉಳಿಸ್ತೇನೆ ಅಂತ. ಆ ನೀರು ಹೇಳೋದು, ಆ ಒಂದು ಹಾಲು ಮಾಡಿದಂತ ತ್ಯಾಗ ಹಾಲು ನೀರಿನೊಳಗಡೆ ಸೇರ್ಕೊಂಡು ನೀರಿಗೂ ಬೆಲೆ ಕೊಟ್ಟಂತ ಒಂದು ಭಾವಕ್ಕೆ ಒಳಗಾಗಿ ನಾವು ನಮ್ಮ ಮಕ್ಕಳ ಜೊತೆ ಸಂಗಾತಿ ಜೊತೆ ಆಗಿತ್ತು ನೋಡಿ. ಈ ನೀರೇನ್ ಹೇಳುತ್ತೆ ಗೊತ್ತಾ ಮಿತ್ರ, ನೀನು ನನಗೆ ಇಷ್ಟು ಬೆಲೆ ತಂದು ಕೊಟ್ಟಲ್ಲ, ನಮ್ಮನ್ನ ಕಾಯಿಸುವಾಗ ಫಸ್ಟ್ ನಿನ್ನ ತನ ಉಳಿಸ್ಲಿಕ್ಕೆ ನಾನು ಆವಿಯಾಗಿ ಹೊರಟೋಗ್ಬಿಡ್ತೇನೆ. ನೀವು ನೋಡಿ, ಹಾಲು ಕುದಿಯುವಾಗ ನೀರೆಲ್ಲ ಹೊರಟೋಗ್ಬಿಡುತ್ತೆ, ಅವೆಯಾಗಿ ನಾ ಹೊರಟೋಗ್ಬಿಡ್ತೇನೆ ಗೆಳೆಯ, ನೀನ್ ಮಾತ್ರ ಉಳ್ಕೋಬೇಕು. ನನಗೆ ಈ ಜಾಗ ಕೊಟ್ಟಿದ್ದಿ, ನನಗೆ ಈ ಗೆಳೆತನ ಕೊಟ್ಟಿದ್ದಿ, ನನಗೆ ಈ ಮಿತ್ರತ್ವ ಕೊಟ್ಟಿದ್ವಿ. ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮ ಕುಟುಂಬ ಅದು ಬರುತ್ತೆ ಮಕ್ಕಳೇ. ನೀವು ಸೋತು ನೋಡಿ, ಒಂದ್ ಹೆಜ್ಜೆ ನಿಂತು ನೋಡಿ, ಅದೊಂದು ಆನಂದ. ಇವತ್ತು ಹೊಡೆದೋಗ್ತಿರೋದು ಕುಟುಂಬಗಳು, ಪ್ರತಿ ಕುಟುಂಬದಲ್ಲೂ ಡೈವರ್ಸ್ಗಳಾಗ್ತಿದೆ ಅಂದ್ರೆ ಕಾರಣ ಇದೆ. ವಿ ಆರ್ ನಾಟ್ ಗಿವಿಂಗ್ ಅಪ್. ಇರ್ಲಿ ಬಿಡು, ನನ್ನ ಸೊಸೆ ತಾನೆ, ನನ್ನ ಸೊಸೆ ಜೊತೆಲಿ ತಾನೆ ನನ್ನ ಮಗ ಇರೋದು, ಅವಳು ಹೇಳಿದ್ ಕೇಳ್ತಾನೆ, ಇರ್ಲಿ ಬಿಡು ಕೇಳ್ಕೊಂಡು. ಇಲ್ಲ, ನನ್ ಸೊಸೆ ಬುಟ್ಟಿಗೆ ಹಾಕೋಬಿಟ್ಟವಳೆ ಮಾಟಗಾತಿ ಅನ್ನೋದು ಗುರುಗಳೇ. ಅವ್ರ ಅಮ್ಮನ್ ಸೆರೆಗಿಟ್ಕೊಂಡೇ ಸುತ್ತಾನೆ. ಇರ್ಲಿ ಬಿಡು, 30 ವರ್ಷ ಆದ್ಮೇಲೆ ಮದುವೆ ಆಗಿದ್ದಾನೆ, 30 ವರ್ಷ ಅವ್ರಮ್ಮ ಎದ್ರೆ ಕೂತ್ರೆ ಇಲ್ವೇ ಇಲ್ಲ. ನಿನ್ನಿಂದ ಏನು ನೀನ್ ಮಾಡೋದು ನೀನ್ ನೋಡು. ಅದಿಲ್ಲ. ಇವತ್ತು ಹೊಡೆದೋಗ್ತಿರೋದು ಅದೇ ಸಂಬಂಧಗಳು. ನಾನು ಆವಿಯಾಗಿ ಹೊರಟೋಗ್ತೇನೆ ಅಂದ್ರೆ ಹಾಲು ಏನ್ ಹೇಳುತ್ತೆ ಗೊತ್ತಾ ಗೆಳೆಯ, ನೀನು ನನಗೋಸ್ಕರ ಆವಿಯಾಗಿ ಹೋದ್ರೆ ನಾನೇನ್ ಸುಮ್ಮನಿರ್ತೀನ? ನಾನು ಕುದಿದು ಉಕ್ಕಿ ಆ ಬೆಂಕಿನೇ ಆರಿಸ್ಬಿಡ್ತೀನಿ, ನೀನ್ ನನ್ನಲ್ಲಿ ಇನ್ನೂ ಉಳ್ಕೋಬೇಕು ಅಂತ ಹೇಳ್ತಾನೆ ನೋಡಿ. ಆ ಹಾಲು ನೀರಿಗಿರ್ತಕ್ಕಂಥ ಅನುಬಂಧಗಳು ಕೂಡ ನನ್ನಲ್ಲಿಲ್ಲ. ಹಾಲು ನೋಡಿ ಜಕ್ಕಂತ ಉಕ್ಕು ಬಿಟ್ಟು ಬೆಂಕಿನ ಆರಿಸ್ಬಿಡುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ.